ಬೆಳಗಾವಿ ಪ್ರಾದೇಶಿಕ ಆಯುಕ್ತರ ಕಚೇರಿ ಮುಂಭಾಗದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಸ್ಥಾಪಿಸುವಂತೆ ಒತ್ತಾಯಿಸಲಾಗಿದೆ. ಬೆಳಗಾವಿ ಕನ್ನಡ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು ಒತ್ತಾಯವನ್ನು ಮಾಡಿದೆ. ಬೆಳಗಾವಿಯಲ್ಲಿ ಹಳೆ ಜಿಲ್ಲಾ ಪಂಚಾಯಿತಿ ಕಚೇರಿಯ ಮುಂಭಾಗದಲ್ಲಿ ದಶಕಗಳ ಹಿಂದೆಯೇ ಏಕೈಕ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಸ್ಥಾಪನೆಯಾಗಿದೆ. ಈಗ ಅದು ಪ್ರಾಮುಖ್ಯತೆಯನ್ನು ಕಳೆದುಕೊಂಡಿದೆ. ಸರ್ಕಾರ, ಗಣ್ಯರಿಂದ ಹಾಗೂ ಸಂಘ ಸಂಸ್ಥೆಗಳಿಂದ ರಾಯಣ್ಣನ ಮೂರ್ತಿಗೆ ಗೌರವ ಸಿಗುತ್ತಿಲ್ಲ ಅಂತ ಮನವಿಯಲ್ಲಿ ದೂರಿದ್ದಾರೆ. ಕಿತ್ತೂರಿನ 200ನೇ ವರ್ಷಾಚರಣೆ ಆಚರಿಸ್ತಾ ಇದೆ. ದೇಶದ ಸ್ವಾಭಿಮಾನ ಉಳಿಸುವುದಕ್ಕಾಗಿ ಕಿತ್ತೂರು ರಾಣಿ ಚೆನ್ನಮ್ಮ 1824ರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿ ಥ್ಯಾಕರೆ ಸೋಲಿಸಿದ ನೆನಪಿಗಾಗಿ ಸರ್ಕಾರ ಈ ವರ್ಷ ಕಿತ್ತೂರಿನ 200ನೇ ವರ್ಷಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಪ್ರಾದೇಶಿಕ ಆಯುಕ್ತರ ಕಚೇರಿ ಮುಂದೆ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಸ್ಥಾಪಿಸಬೇಕು ಅಂತ ಒತ್ತಾಯವನ್ನು ಮಾಡಲಾಗಿದೆ. ಬರುವತ್ತ ಜನವರಿ 26 ಗಣರಾಜ್ಯೋತ್ಸವ ದಿನ, ಆ ಒಂದು ಶುಭ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿದಾಗ ಅವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೀರ ಮರಣ ಅಪ್ಪಿದ ದಿನ. ಅದೇ ರೀತಿ ಆಗಸ್ಟ್ 15 ಭಾರತ ಸ್ವಾತಂತ್ರ್ಯ ಆಯಿತು. ಅವತ್ತು ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿನ. ಈ ಒಂದು 2 ಮಹತ್ವ ದಿನಗಳಿದೆ ಸರ್. ಇಲ್ಲಿ ಮುಖ್ಯವಾಗಿ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿ ಕೊಡುವ ಮುಖಾಂತರ ವಿನಂತಿ ಮಾಡಿದ್ದೀವಿ. ಈಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ವೃತ್ತ ಇಲ್ಲಿಂದ ಅರ್ಧ ಕಿಲೋಮೀಟರ್ ಕೆಳಗಡೆ ಇದೆ. ಆಮೇಲೆ ಜಿಲ್ಲಾಧಿಕಾರಿ ಕಚೇರಿ ಮುಂದುಗಡೆನ ಕ್ರಾಂತಿವೀರ ಸಂಗೊಳ್ಳಿ ರಸ್ತೆಯಿಂದ ನಾಮಕರಣ ಆಗಿ ಹಲವಾರು ದಶಕ ಕಳೆದಿವೆ. ಇದನ್ನು ನೋಡಿದಾಗ ಈ ಒಂದು ಮೂಲ ಸ್ಥಳಗಳನ್ನ ಬಿಟ್ಟ ಜಿಲ್ಲಾಡಳಿತ ಯಾವುದೋ ಒಂದು ಅರಿವಿಲ್ಲದೆ ಒಂದು ಜಿಲ್ಲಾಡಳಿತ ಕೇಂದ್ರದ ಕಚೇರಿಗಳ ಹಿಂದಿನ ಬದಿಗೆ ಒಂದು ಜನರಿಗೆ ಕಾಣದಂತ ಸ್ಥಳದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಹಲವಾರು ದಶಕ ಕಳೆದಿವೆ. ಇವತ್ತಿನ ಗಮನದಲ್ಲಿ ವಿಚಾರ ಮಾಡಿದಾಗ ಬರ್ತಕ್ಕ ದಿನಗಳಲ್ಲಿ ರಾಜ್ಯ ಸರ್ಕಾರ ರಾಣಿ ಚೆನ್ನಮ್ಮಳ ಒಂದು ವಿಜಯೋತ್ಸವ, ಅದು 1824ರಲ್ಲಿ ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಥ್ಯಾಕರೆ ವಿರುದ್ಧ ಹೋರಾಟ ಮಾಡಿ ವಿಜಯೋತ್ಸವ ಆಚರಣೆ ಮಾಡ್ತಕ್ಕಂಥ 2024ನೇ ವರ್ಷ 200ನೇ ವರ್ಷಾಚರಣೆ ಕಾರ್ಯಕ್ರಮ ಮಾಡ್ತಾ ಇದೆ. ಈ ಒಂದು ಶುಭ ಸಂದರ್ಭದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಒಂದು ಗೌರವ ಕೊಡ್ತಕ್ಕಂಥ ಕೆಲಸ ಜಿಲ್ಲಾಡಳಿತ ಮಾಡಬೇಕಾಗಿರ್ತದೆ. ಮಾನ್ಯ ಜಿಲ್ಲಾಧಿಕಾರಿ ವಿನಂತಿ ಮಾಡಿದ್ವಿ ನಾವು. ಅಲ್ಲಿ ಇದ್ದಂತ ಪ್ರತಿಮೆಯನ್ನ, ಕ್ರಾಂತಿವೀರ ಸಂಗೊಳ್ಳಿ ಪ್ರತಿಮೆ ಒಂದೇ ಒಂದು ಪ್ರತಿಮೆ ಇದೆ, ರಾಜ್ಯ ಸರ್ಕಾರ ಮಾಡಿದ್ದು. ಬೇರೆ ಕಡೆ ಇತ್ತಿತ್ತಲಾಗಿದ್ದಾವ ಹಳೆ ಪ್ರತಿಮೆ, ಒಂದು ಒಳ್ಳೆ ಪ್ರತಿಮೆ ಇದ್ರೂ ಸಹಿತ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಮಾಡ್ಕೊತ ಬಂದಿದ್ದದ. ಏನೋ ಒಂದು ಸಭೆ ಸಮಾರಂಭ ಬಂದ್ರೆ ಗಣ್ಯರಿಂದರಾಗಲಿ ಕನ್ನಡ ಸಂಘಟನೆಗಳಿಂದ ಯಾರೋ ಗೌರವ ಸಿಗ್ತಾ ಇಲ್ಲ. ನಾವು ಮಾನ್ಯ ಅಧಿಕಾರಿಯಲ್ಲಿ ವಿನಂತಿ ಮಾಡಿದೀವಿ. ಇಲ್ಲಿ ಇರ್ತಕ್ಕಂಥ ಪ್ರಾದೇಶಿಕ ಆಯುಕ್ತರ ಕಚೇರಿ ಇದೆ, ಆ ಕಚೇರಿ ಮುಂದೆ ತಾವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿ ಸ್ಥಾಪನೆ ಮಾಡಿದ್ರೆ ಲಕ್ಷಾಂತರ ಜನರನ್ನು ಕ್ರಾಂತಿವೀರ ಸಂಗೊಳ್ಳಿಯ ಅಭಿಮಾನವನ್ನು ಮೆಚ್ಚಬಹುದು. ಅವರ ಕ್ರಾಂತಿಯ ಕಿಡಿ ಹಚ್ಚಿದಂತ ಒಂದು ದೇಶ ಸ್ವಾಭಿಮಾನ ಬೆಳೀತದೆ. ಅದಕ್ಕಾಗಿ ಇದು ಜಿಲ್ಲಾಡಳಿತ ಪ್ರವೇಶ ದ್ವಾರದ, ಆ ದ್ವಾರದ ಮುಂದೆ ಕ್ರಾಂತಿವೀರ ಸಂಗೊಳ್ಳಿನ ಒಂದು ಪ್ರತಿಮೆ ಮಾಡಿದ್ರೆ ಈ ರಸ್ತೆಗೆ ಒಂದು ಮಹತ್ವ ಬರ್ತದೆ. ಆಮೇಲೆ ರಕ್ತಕ್ಕೆ ಮಹತ್ವ ಬರ್ತದೆ. ಇಲ್ಲಿ ಪಕ್ಕದಲ್ಲಿ ರಾಣಿ ಚೆನ್ನಮ್ಮಳ ಒಂದು ಪ್ರತಿಮೆ ಇದೆ. ಎಲ್ಲರೂ ನೋಡಿದ್ರೆ ಬರ್ತಕ್ಕಂತ 2024 2000 ವರ್ಷಾಚರಣೆ ಮಾಡ್ತದಲ್ಲ, ಈ ಕಾರ್ಯಕ್ರಮ ಮಹತ್ವ ಬರ್ತದೆ ಅಂತ ಹೇಳಿದೀವಿ. ಇಲ್ಲದೆ ಹೋದ್ರೆ ನಾವು ಈ ಬಗ್ಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನ ಈ ಒಂದು ಮಹತ್ವ ಸ್ಥಳದಲ್ಲಿ ಕುಡಿಸುವವರೆಗೆ ನಾವು ಉಗ್ರವಾದ ಹೋರಾಟ ಮಾಡತಕ್ಕಂಥ ಎಚ್ಚರಿಕೆಯನ್ನ ಬೆಳಗಾವಿಯ ಕನ್ನಡ ಸಂಘಟನೆ ಒಕ್ಕೂಟದ ಪರವಾಗಿ ನಾವು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸವಿತಾ ಸಾತ್ಪುತೆ, ಹನುಮಂತ ಬುಚ್ಚಡಿ, ವಾಜೀದ್ ಹಿರೇಕುಡಿ, ಕಸ್ತೂರಿ ಬಾವಿ ಸೇರಿದ ಹಾಗೆ ಇನ್ನೂ ಹಲವರು ಈ ಸಂದರ್ಭದಲ್ಲಿ ಭಾಗವಹಿಸಿದರು. ಮಹದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.